ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಂತೂ ನಮ್ಮ ಮನೆಯಲ್ಲಿ ಬೆಳಿಗ್ಗೆನೇ ಎಲ್ಲ ಚೀಲ ಬಳ್ಳಿ ಎಲ್ಲ ಒಟ್ಟಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂದರೆ ಕೊಯ್ಲಿಕ್ಕೆ ಮಿಷನ್ ಬಂತು ಇವತ್ತು. ಕೊಯ್ಲು ಗದ್ದೆ ಹತ್ರ ಮಿಷನ್ ಬಂದಿತ್ತು. ಅಲ್ಲಿ ಪಕ್ಕದ ಮನೆ ಗದ್ದೆ ಎಲ್ಲ ಕೊಯ್ತಾ ಇದೆ. ಹಾಗೆ ನೆಕ್ಸ್ಟ್ ನಮ್ಮ ಮನೆ ಗದ್ದೆಗೆ ಬರ್ಬೋದು. ಹಾಗಾಗಿ ಬೆಳಿಗ್ಗೆನೇ ಚೀಲ ಎಲ್ಲ ಒಟ್ಟಾಕ್ತಾ ಇದ್ದಾರೆ. ಕೊಯ್ಲು ಬಂತಂದರೆ ಹಾಗೆ ನೋಡಿ, ಅಂದರೆ ಭತ್ತ ತುಂಬಲಿಕ್ಕೆ ಬೇಕಲ್ಲ, ಮುಲ್ಮುಲೆ ಇದ್ದು ಚೀಲ ಎಲ್ಲ ಹುಡ್ತಾರೆ. ಚೀಲ ಎಷ್ಟಿದ್ರೂ ಸಾಕಾಗೋದಿಲ್ಲ. ಮತ್ತೆ ಇಲ್ಲಿ ಅಮ್ಮ ಅಪ್ಪ ರೆಡಿ ಮಾಡ್ಕೊತಾ ಇದ್ದಾರೆ. ಹೆಡ್ಗೆ ಬೇಕು, ಕತ್ತಿ, ಬಳ್ಳಿ. ಚೀಲ ಒಟ್ಟಾಕೋದೇ ಒಂದು ರಗಳೆ. ಅಂದರೆ ಈ ಥರ ಚೀಲ ಎಲ್ಲ ಸಿಗೋದಿಲ್ಲ. ಅಂದರೆ ದನ ಸಾಕ್ತಾರೆ ನೋಡಿ, ಒಸಿ ದನ ಸಾಕಿ ಹಾಲು ಡೈರಿ ಕೊಡ್ತಾರೆ ನೋಡಿ, ಅವರೆಲ್ಲ ಹೋಗಿ ತರುವಾಗ ಈ ಥರ ದೊಡ್ಡ ದೊಡ್ಡ ಚೀಲ ಸಿಗುತ್ತೆ, ಅವರಾಗಿ ಒಟ್ಟು ಮಾಡಿ ಇಟ್ಕೋತಾರೆ. ಆದರೆ ನಮಗೆಲ್ಲ ದನ ಎಲ್ಲ ಇಲ್ಲದೇ ಇರೋ ಕಾರಣ ಚೀಲ ಒಟ್ಟಾಕೋದೇ ಒಂದು ದೊಡ್ಡ ರಗಳೆ. ಮತ್ತು ನಾನು ಇಲ್ಲಿ ಗದ್ದೆಗೆ ಹೋಗ್ತಾ ಇದ್ದೇನೆ. ಅಂದರೆ ಅಮ್ಮ ಆಗಲೇ ಹೋದ್ಲು, ಮತ್ತು ನಾನು ಹೋಗುವ ಅಂತ. ಅಂದರೆ ಸೈಡೆಲ್ಲ ಕೊಯ್ಯಬೇಕು. ಅಂದರೆ ಮಿಷನ್ ಸೈಡಿಗೆಲ್ಲ ಹೋಗೋದಿಲ್ಲ, ಕಂಠದ ಸೈಡೆಲ್ಲ. ಹಾಗಾಗಿ ಸೈಡ್ ಇರೋದೆಲ್ಲ ಕೊಯ್ಯಬೇಕು. ಕೊಯ್ದ್ರೆ ಪರವಾಗಿಲ್ಲ, ಮತ್ತು ಇಲ್ಲಿ ಅಂದರೆ ಸೈಡ್ ಕೋಲ್ ತೊಗೊಂಡು ದೂಡಿದ್ರು ಪರವಾಗಿಲ್ಲ, ಅದು ಕೊಯ್ಕೊಂಡು ಹೋಗುತ್ತೆ ಮಿಷನ್ನು. ಮತ್ತು ಚಿಕ್ಕ ಗದ್ದೆ ಎಲ್ಲ ಇದ್ದರೆ ತುಂಬ ಟೈಮ್ ತಗೊಳ್ತದೆ. ದೊಡ್ಡ ಗದ್ದೆ ಆದರೆ ಆ ಮಿಷನ್ ದೊಡ್ಡ ಮಿಷನ್ ಅಲ್ವಾ, ಬೇಗ ಕೊಯ್ಕೊಂಡು ಹೋಗುತ್ತೆ. ಚಿಕ್ಕ ಗದ್ದೆ ಆದರೆ ಟರ್ನ್ ಮಾಡೋದು ಮತ್ತು ಕೊಯ್ಕೊಂಡು ಹೋಗೋದ್ರೊಳಗೆ ಟೈಮ್ ವೇಸ್ಟ್ ಆಗುತ್ತೆ. ನಮಗೆ ಅದು ಕೊಯ್ಲಿಕ್ಕೆ ಲಾಸ್ ಆಗುತ್ತೆ. ಅಂದರೆ ಇವಾಗ ದೊಡ್ಡ ಗದ್ದೆ ಕೊಯ್ದ್ರೆ ಒಂದೂವರೆ ಸಾವಿರ ಆದರೆ ಚಿಕ್ಕ ಗದ್ದೆ ಕೊಯ್ತೀವಿ ನೋಡಿ, ಅದು ಸಹ ಅಷ್ಟೇ ರೇಟ್, ಅದರ ಹತ್ರನೇ ಆಗುತ್ತೆ. ಅದೇ ರಗಳೆ ಈ ಮಿಷನಲ್ಲಿ. ದಿನ ಆಯಿತು, ಕೋಲ್ಡ್ ಆಗಿದೆ. ಮತ್ತು ಇವಾಗ ಗದ್ದೆ ಕೊಯ್ಲಲ್ಲ, ಅದು ಭತ್ತ ಎಲ್ಲ ತುಂಬುವಾಗ ಧೂಳು ಹೋದರೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೀನು. ಅಂದರೆ ಸ್ವಲ್ಪ ಡಸ್ಟ್ ಅಲರ್ಜಿ ಆದರೆ ಸಾಕು, ನನಗೆ ಸೀನು ಥಂಡಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಗದ್ದೆ ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ, ಪೂರ್ತಿ ಗದ್ದೆ ಹಣ್ಣಾಗಿ ಭತ್ತ ಎಲ್ಲ ಎಷ್ಟು ಚೆನ್ನಾಗಿ ತೋರ್ತಾ ಇದೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಪೂರ್ತಿ ಬೈಲು ಖಾಲಿ ಅನಿಸಿಬಿಡುತ್ತೆ. ಬರೀ ಹುಲ್ಲು ಒಂದಿಡುತ್ತೆ ಮತ್ತೆಲ್ಲ. ಅಮ್ಮ ಇಲ್ಲಿ ಸೈಡ್ ಕೊಯ್ತಾ ಇದ್ದಾರೆ. ಅಂದರೆ ಸೈಡ್ ಮಿಷನ್ ಹೋಗುತ್ತೆ, ಅಂದರೆ ಜಾಸ್ತಿ ಟೈಮ್ ತಗೊಳುತ್ತೆ ಟರ್ನ್ ಮಾಡುವಾಗ. ಮತ್ತು ಸೈಡೆಲ್ಲ ಅಷ್ಟೊಂದು ಕಟ್ ಆಗಲ್ಲ, ಭತ್ತ ಎಲ್ಲ ಹಾಗೆ ಉಳ್ಕೊತದೆ. ಹಾಗಾಗಿ ಸೈಡ್ 2 ಲೈನ್ ಕೊಯ್ತಾ ಇದ್ದಾರೆ. ಸೈಡ್ ಕೊಯ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಒಂದು ಕೋಲಲ್ಲಿ ದೂಡಿ ಕೊಟ್ಟರು ಪರವಾಗಿಲ್ಲ. ಆದರೆ ಅಮ್ಮ ಕೊಯ್ದು ಅಲ್ಲೇ ಹಾಕ್ತಾ ಇದ್ದಾಳೆ. ಈಗ ಅಮ್ಮನಿಗೆಲ್ಲ ರೆಸ್ಟ್ ಪಾಪ. ಮೊದಲಂತೂ ನಮ್ಮದು ಅಷ್ಟು ಗೆದ್ದೆ ನೋಡ್ತಾ ಇದ್ರು. ಅಂದರೆ ನಮ್ಮ ಗೆದ್ದೆಗೆ ಕೊಯ್ಲಿಕ್ಕೆ ಬರಬೇಕಲ್ಲ, ಹಾಗಾಗಿ ಬೇರೆಯವ್ರ ಮನೆ ಗೆದ್ದೆಗೆ ಕೊಯ್ಲಿಕ್ಕೆ ಹೋಗ್ತಾ ಇದ್ರು. ಅವ್ರ ಮನೆಯಿಂದ ಅಷ್ಟು ಗೆದ್ದೆ ಮತ್ತು ನಮ್ಮ ಮನೆಯಿಂದ ಗದ್ದೆ ಅಂದರೆ ಒಂದು 15 ಒಂದು 20 ದಿನದ ತನಕ, ಆಲ್ಮೋಸ್ಟ್ 1 ತಿಂಗಳ ತನಕನೇ ಕೊಯ್ಲು ನಟ್ಟಿ ಎಲ್ಲ ಇರ್ತಾಯಿತ್ತು ಅಮ್ಮನಿಗೆ. ಬೆಳಿಗ್ಗೆ ಹೋದರೆ ಬೆಳಿಗ್ಗೆ 6 ಅಥವಾ 5 ಗಂಟೆಗೆ ಹೋದರೆ ಸಂಜೆ 8 ಗಂಟೆ. ಕೊಯ್ಲು ಟೈಮಲ್ಲೆಲ್ಲ ಮತ್ತು ಲೇಟ್ ಆಗ್ತಾಯಿತ್ತು, 8, 9 ಗಂಟೆ ಸಹ ಆಗ್ತಾಯಿತ್ತು. ಅಷ್ಟು ಲೇಟ್ ಆಗ್ತಾಯಿತ್ತು. ಒಂದಿನ ಸಹ ಪುರ್ಸೊತ್ತಿರೋದಿಲ್ಲ. ದಿನ ಕೊಯ್ಲು ನಟ್ಟಿ ಆಗ್ತಾಯಿತ್ತು. ಒಂದು ತಿಂಗಳು ನಟ್ಟಿ ಆದರೆ ಇನ್ನೊಂದು ತಿಂಗಳು ಕೊಯ್ಲು ಇರ್ತಾಯಿತ್ತು. ಹೋಗಲೇಬೇಕಲ್ವ, ಅಂದರೆ ನಮ್ಮ ಮನೆದು ಕೊಯ್ಲು ಆಗಬೇಕಂದ್ರೆ ಬೇರೆಯವ್ರ ಮನೆಗೂ ಹೋಗಲೇಬೇಕು. ಮಿಷನ್ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಆ ತುದಿಯಲ್ಲಿದೆ, ಆ ಗದ್ದೆಯಲ್ಲಿದೆ. ಅದೆಲ್ಲ ಮುಗಿಸ್ಕೊಂಡು ಬರುವಾಗ ಮಧ್ಯಾಹ್ನ ನಾವು ಅಂದರೆ ಒಂದು 3 ಗಂಟೆ ಆಗ್ಬೋದು. ನಾವು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋದ್ರೊಳಗೆ ಸರಿ ಆಗ್ತದೆ. ಇಲ್ಲಿ ಅಮ್ಮ ಸೈಡ್ ಒಂದು ಗದ್ದೆ ಕೊಯ್ದಾಯಿತು, ಇನ್ನೊಂದು ಗದ್ದೆನ ಅಪ್ಪ ಇಲ್ಲಿ ಕೊಯ್ತಾ ಇದ್ದಾರೆ. ಇನ್ನೊಂದು ಚಿಕ್ಕ ಗದ್ದೆ, ಒಂದು ದೊಡ್ಡ ಗದ್ದೆ, ಒಂದು ಈ ಚಿಕ್ಕ ಗದ್ದೆ. ಅಂದರೆ ಒಂದು 20 ಆನೆ ಅಂತ ಕರೀತಾರೆ, ಇನ್ನೊಂದು 10 ಆನೆ. ಈ ಚಿಕ್ಕ ಗದ್ದೆ ನಮ್ಮದಲ್ಲ, ಅಂದರೆ ಬೇರೆಯವ್ರದ್ದು. ನಮ್ಮ ಮನೆ ಪಕ್ಕ ಗದ್ದೆಯಲ್ಲಿ ಇರೋದ್ರಿಂದ ಅವ್ರು ಮಾಡೋದಿಲ್ಲ. ಮತ್ತು ನಮ್ಮ ಮನೆ ಗದ್ದೆ ಹತ್ತಿರ ಉಂಟಲ್ಲ, ಹಾಗಾಗಿ ನಾವು ಮಾಡುವಂತ ಮಾಡ್ತಾಯಿದ್ವಿ. ಮತ್ತು ಅವರಿಗೆ ಗೇಣಿ ಅಂತ ಕರಿತೀವಿ. ಗೇಣಿಯಾಗಿ 2 ಹುಲ್ಲು ಪಿಂಡಿ ಮಾಡ್ತೀವಲ್ಲ, ಅದು 2 ಪಿಂಡಿ ಕೊಟ್ಟರೆ ಆಯಿತು ಅಷ್ಟೇ. ಮೊದಲೆಲ್ಲ ಭತ್ತ ದುಡ್ಡು ಎಲ್ಲ ಕೊಡಬೇಕಿತ್ತು. ಆದರೆ ಇವಾಗ ಅಂದರೆ ಯಾರು ನಡಲಿಕ್ಕೆ ಆಲ್ಮೋಸ್ಟ್ ಯಾರಾಗಿ ಮನ್ಸು ಮಾಡಲ್ಲ, ಸುಮ್ಮನೆ ವೇಸ್ಟಾಗಿ ಬಿದ್ದಿರಬೇಕಲ್ಲ, ಹಾಗಾಗಿ ಅವರು ಕೊಟ್ಟಿದ್ದಾರೆ. ಮತ್ತು 2 ಪಿಂಡಿ ಹುಲ್ಲು ನಾವು ಕೊಟ್ಟಿದ್ವಿ ಅಷ್ಟೇ. ಇದೆರಡು ಅಲ್ಲದೆ ಇನ್ನೊಂದು ಗದ್ದೆ ಉಂಟು, ಅಂದರೆ ಅದು ಮನೆ ಹತ್ತಿರವೇ ಉಂಟು, ಅಂದರೆ ಮನೆ ಪಕ್ಕನೇ ಉಂಟು. ಅದಕ್ಕೆ ಮಿಷನ್ ಹೋಗೋದಿಲ್ಲ, ಅಂದರೆ ನಾವು ಕೈಯಲ್ಲೇ ಕೊಯ್ಯಬೇಕು. ಆವಾಗ ನಾನು ತೋರಿಸ್ತೇನೆ ನಿಮಗೆ, ಕೊಯ್ಯೋದು ಹೇಗೆ, ಜಪ್ಪುವುದು ಎಲ್ಲವನ್ನು ತೋರಿಸ್ತೇನೆ. ಅದು ಇದಾದ ನಂತರ, ಅಂದರೆ ಇದು ಇವತ್ತು ಮುಗಿಬೋದು. ಅಂದರೆ ಕೊಯ್ದು ಭತ್ತ ಎಲ್ಲ ಹೊತ್ತು ಇವತ್ತು ಆಗ್ಬೋದು. ಮತ್ತು ನಾಳೆ ಆ ಗದ್ದೆನ ಕೊಯ್ಯಬೇಕು. ಅಂದರೆ ಮೋಡ ಉಂಟು, ಮಳೆ ಬರ್ಬೋದು, ಯಾವಾಗ ಬೇಕಾದರೂ ಮಳೆ ಬರ್ಬೋದು. ಹಾಗಾಗಿ ಅದನ್ನು ಸಹ ಬೇಗ ಕೊಯ್ಯಬೇಕು. ಇಲ್ಲಿ ಊಟನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಗದ್ದೆಗೆ ಹೋಗ್ತಾ ಇದ್ದೇನೆ. ಅಂದರೆ ನಮ್ಮನೆ ಗದ್ದೆಗೆ ಇವಾಗ ಕೊಯ್ಬೋದು, ಅಂದರೆ 3 ಗಂಟೆ ಆಯಿತು, ಬರ್ಬೋದು ಅಂತ ನಮ್ಮನೆ ಗದ್ದೆಗೆ ಹೋಗ್ತಾ ಇದ್ದೇನೆ. ಅಪ್ಪ ಅಮ್ಮ ಊಟ ಮಾಡ್ಕೊಂಡು ಬರ್ತಾರೆ, ನಾನು ಇವಾಗ ಹೋಗ್ತಾ ಇದ್ದೆ. ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಎಲ್ಲರೂ ಸಹ ಹಾಗೆ ಗದ್ದೆ ಸೈಡ್ ಕೊಯ್ದಿಟ್ಟೆ ಹೋಗಿದ್ದಾರೆ ನೋಡಿ. ಇದು ನಮ್ಮ ಮನೆ ಗದ್ದೆ ಇರುವ ಪಕ್ಕದ ಮನೆ ಗದ್ದೆಯವರದ್ದು. ಇವರು ಸಹ ಹಾಗೆ 2 ಲೈನ್ ಸೈಡ್ ಕೊಯ್ದಿಟ್ಟು ಹೋಗಿದ್ದಾರೆ. ಕೊಯ್ದಿಟ್ಟು ಹೋದರೆ ರಗಳಿಲ್ಲ, ಅಂದರೆ ನಮ್ಮ ಮಿಷನ್ ಗದ್ದೆ ನಮ್ಮ ಗದ್ದೆಗೆ ಬಂದ ಕೂಡಲೇ ಬರ್ಬೋದು. ಇವಾಗ ಅಂದರೆ ಮಿಷನ್ ಬಂದ ಕೂಡಲೇ ಸೈಡೆಲ್ಲ ಕೊಯ್ಲಿಕ್ಕೆ ಆಗಲ್ಲ, ಟೈಮ್ ತಾಗುತ್ತೆ.
ತುಂಬ ಹೊತ್ತು ಬೇಕಾಗುತ್ತೆ. ಕೊಯ್ದಿಟ್ಟು ಹೋಗ್ಬೋದು, ಅಂದರೆ ಮಿಷನ್ ಬಂದಾಗ ಎಷ್ಟೊತ್ತಿಗೂ ಸಹ ಕೊಯ್ದು ಹೋಗುತ್ತೆ. ಇಲ್ಲಿ ಕೊಯ್ತಾ ಇದ್ದಾರೆ. ಇದ್ರದ್ದು ಸೌಂಡ್ ನೀವು ಹಾರ್ನ್ ಕೇಳ್ಬೋದು, ನಾನು ಆಮೇಲೆ ವಿಡಿಯೋದಲ್ಲಿ ಕೇಳಿಸ್ತೇನೆ. ಇವಾಗ ಆಂಬುಲೆನ್ಸ್ ಎಲ್ಲ ಹಾರ್ನ್ ಆಗುತ್ತೆ ನೋಡಿ, ಆ ರೀತಿ ಹಾರ್ನ್ ಇದು. ಟೆಕ್ನಾಲಜಿ ಎಷ್ಟೊಂದು ಇಂಪ್ರೂವ್ ಆಗ್ತಿದೆ ಅಲ್ವಾ. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಅಂದರೆ ಹೋರಿಯಲ್ಲಿ ಹೂಡ್ತಾ ಇದ್ದರು. ಆಮೇಲೆ ಅದಾದ ನಂತರ ಹೂಡೋ ಮಿಷನ್ ಬಂತು. ಅದಾದ ನಂತರ ನಟ್ಟಿ ಮಿಷನ್ ಬಂತು. ಅದಾದ ನಂತರ ಕಳೆ ತೆಗೆಯೋಕೆ ಅದು ಮಿಷನ್ ಸಹ ಬಂತು. ಅದಾದ ನಂತರ ಇವಾಗ ಕೊಯ್ಲಿಕ್ಕೂ ಸಹ ಮಿಷನ್ ಬಂದಿದೆ. ಮತ್ತು ನಾವು ಇಂದು ಹಳೆ ಏಜ್ ಆದ ನಂತರ ಒಂದು 60, 65 ಆದ ನಂತರ ಮತ್ತೆ ಯಾವ ರೀತಿ ಎಲ್ಲ ಟೆಕ್ನಾಲಜಿ ಎಷ್ಟೊಂದು ಇಂಪ್ರೂವ್ ಆಗ್ಬೋದು ಅಲ್ವಾ. ಮುಂದೆ ಅನಿಸುತ್ತೆ ಅಂದರೆ ಮನುಷ್ಯರು ಕೆಲಸ ಮಾಡೋದೇ ಬೇಡ, ಎಲ್ಲ ಸಹ ಮಿಷನ್ನೇ ಮಾಡಿಬಿಡುತ್ತೆ ಅನಿಸುತ್ತೆ. ಮುಂದೆ ಇದೇ ಒಂದು ಕಾಲ ಬರ್ಬೋದೇನೋ, ಬಂದರೂ ಆಶ್ಚರ್ಯ ಏನಿಲ್ಲ. ಇದು ಕೊಯ್ಕೊಂತ ಹೋದಾಗೆ ಹಿಂದ್ಗಡೆಯಿಂದ ಹುಲ್ಲು ಬೀಳುತ್ತೆ. ಹುಲ್ಲು ಪುಡಿ ಪುಡಿಯಾಗಿ ಬೀಳುತ್ತೆ, ತಳುಲ್ಲು. ಮತ್ತು ಇದನ್ನು ಪಿಂಡಿ ಮಾಡಲಿಕ್ಕೆ ಮಿಷನ್ ಬರುತ್ತೆ. ಫಸ್ಟ್ ಟೈಮ್ ನಮ್ಮದು ಮಿಷನ್ ಬಂದವಾಗ ಪಿಂಡಿ ಮಾಡಲಿಕ್ಕೆ ಮಿಷನ್ ಬರಲಿಲ್ಲ ಆವಾಗ, ಅಂದರೆ ಕೊಯ್ಲಿಕ್ಕೆ ಮಾತ್ರ ಮಿಷನ್ ಬಂದಿದ್ದು. ಆವಾಗ ಏನು ಮಾಡ್ತಿದ್ವಿ ಅಂದರೆ ನಾವೆಲ್ಲ ಹುಲ್ಲನ್ನು ಪುಡಿ ಪುಡಿಯಾಗಿ ಬಿದ್ದಿರುತ್ತಲ್ಲ, ಆ ಹುಲ್ಲನ್ನು ಎಲ್ಲ ಒಟ್ಟು ಮಾಡಿ ಹೊರೆ ಕಟ್ಕೊಂಡು ಹೋಗಿ ಹುಲ್ಲು ಕುತ್ರಿ ಅಂತ ಕರಿತೀವಲ್ಲ, ಹಾಗೆ ಹುಲ್ಲು ಕುತ್ರಿ ಮಾಡ್ತಾಯಿದ್ವಿ, ತಳುಲು ಕುತ್ರಿ. ಇವಾಗ ಅದನ್ನು ನೆಕ್ಸ್ಟ್ ನಂತರ ಇವಾಗ ಪಿಂಡಿ ಮಾಡಲಿಕ್ಕೆ ಮಿಷನ್ ಬಂತು. ಪಿಂಡಿ ಮಾಡ್ಲಿಕ್ಕೆ ಮಿಷನ್ ಬಂದ ನಂತರ ಈಸಿ ಆಯಿತು ಸ್ವಲ್ಪ. ಮಿಷನ್ ಹುಲ್ಲನ್ನೆಲ್ಲ ಪಿಂಡಿ ಮಾಡಿರುತ್ತೆ, ಅದು ಪಿಂಡಿಯನ್ನು ಡೈರೆಕ್ಟಾಗಿ ಹೊತ್ಕೊಂಡು ಹೋಗಿ ನಾವು ಎಲ್ಲಿ ಇಡ್ತೀವಿ ನೋಡಿ ಅಲ್ಲೇ ಕೂಡಿ ಇಟ್ಟರೆ ಆಯಿತು. ಪಿಂಡಿ ಮಾಡೋ ಮಿಷನ್ ಬಂದ ನಂತರ ಸ್ವಲ್ಪ ಈಸಿ ಆಯಿತು. ಆ ತಳುಲ್ಲಂದರೆ ಅದನ್ನು ಒಟ್ಟು ಮಾಡಿ ಹೊತ್ಕೊಂಡು ಹೋಗೋದಂದರೆ ತುಂಬ ರಗಳೆ ಆಗ್ತಾಯಿತ್ತು. ನಮ್ದು ಈ ಗದ್ದೆ ಏನಂದರೆ ಒಂಥರ ಹೊಯ್ಗೆ ಮಣ್ಣು ಗದ್ದೆ, ಅಂದರೆ ನೀರಿರುತ್ತೆ, ಎನಿ ಟೈಮ್ ನೀರಿರುತ್ತೆ, ನೀರು ಬತ್ತಿ ಹೋಗೋದಿಲ್ಲ, ನೀರಿನ ಅಂಶ ಇರೋದು ಜಾಸ್ತಿ ಈ ಗದ್ದೆಯಲ್ಲಿ. ಮಿಷನ್ ಬಂದವಾಗ ಚಕ್ರ ಎಲ್ಲ ಅಡಿ ಹೋಗಿ ಹುಲ್ಲೆಲ್ಲ ವೇಸ್ಟ್ ಆಗುತ್ತೆ, ತುಂಬ ಹುಲ್ಲು ವೇಸ್ಟ್ ಆಗುತ್ತೆ. ಈ ಸಲನೂ ಹಾಗೆ ಆಯಿತು. ಅಂದರೆ ಒಂದು 3 ದಿನದ ಹಿಂದೆ ಒಂದು ಮಳೆ ಬಂತು, ಒಂದು ಮಳೆ ಅಂದರೆ ಜೋರಾಗಿ ಮಳೆ ಬಂತು, ಹಾಗಾಗಿ ಗದ್ದೆಲೆಲ್ಲ ಮತ್ತು ನೀರು ಜಾಸ್ತಿ ಆಯಿತು. ಈ ಸಲ ಹಾಗೆ ತುಂಬ ಹುಲ್ಲು ವೇಸ್ಟ್ ಆಗುತ್ತೆ, ಅಂದರೆ ಮಿಷನ್ ಅಡಿಯಾಗಿ. ಮತ್ತು ಇಲ್ಲಿ ನಮ್ಮನೆ ಗದ್ದೆ ಪಕ್ಕದಲ್ಲೇ ಒಂದು ಕೆರೆ ಇದೆ ನೋಡಿ, ಚಿಕ್ಕ ಕೆರೆ, ಅಂದರೆ ಅದು ಮಳೆಗಾಲ ಟೈಮಲ್ಲಿ ಮಾತ್ರ ನೀರಿರುತ್ತೆ, ಆನಂತರ ಅದು ಬತ್ತಿ ಹೋಗುತ್ತೆ. ಇಲ್ಲಿ ಕೊಕ್ಕನಕ್ಕಿ ನೋಡಿ, ಕುಯ್ಯುವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಕೊಕ್ಕನಕ್ಕಿ ಇರ್ತವೆ, ಅದು ಮಿಷನ್ ಹಿಂದ್ಗಡೆ ತಿರ್ತಾ ಇರ್ತವೆ. ಮತ್ತು ಇಲ್ಲಿ ಚಿಟ್ಟೆ ನಿಮಗೆ ಕಾಣ್ತಾ ಇರ್ಬೋದು, ಎಷ್ಟೊಂದು ಚಿಟ್ಟೆ, ಅಂದರೆ ಭತ್ತದ ಸೈಡೆಲ್ಲ ಇತ್ತಿದ್ದು ಅನಿಸುತ್ತೆ. ಅದು ಇವಾಗ ಕೊಯ್ದಾದ್ಮೇಲೆ ಹೊರಗಡೆ ಎಲ್ಲ ಹಾರಾಡ್ತಾ ಇದ್ದು. ಭತ್ತ ನೋಡಿ ಎಷ್ಟೊಂದು ಚೆಲ್ಲಿದೆ, ಅದು ಅಂದರೆ ಮಿಷನಿಗೆ ಸಿಕ್ಕುವಾಗ ಅದು ಮಿಷನಿಗೆ ತಿರುಗುವಾಗ ಅದು ಬೀಳೋದು ಅನಿಸುತ್ತೆ. ತುಂಬ ಭತ್ತ ವೇಸ್ಟ್ ಆಗಿದೆ. ಮತ್ತು ಇಲ್ಲಿ ಇದು ನೋಡ್ತಾ ಇರ್ಬೋದು, ಆ ಮಿಷನಿಗೆ ಕೆಲವುದೆಲ್ಲ ಸಿಗದೆ ಹಾಗೇ ಅಡಿಯಾಗಿದೆ, ಅದರಲ್ಲಿ ಭತ್ತ ಎಲ್ಲ ಹಾಗೇ ಇದೆ. ತುಂಬ ನಮ್ಮ ಗದ್ದೆ ಅಂತಲ್ಲ, ಪಕ್ಕದ ಗದ್ದೆಯಲ್ಲೂ ಹಾಗೆ ತುಂಬ ಭತ್ತ ವೇಸ್ಟ್ ಆಗಿದೆ. ಎಂತ ಮಾಡಲಿಕ್ಕಾಗೋದಿಲ್ಲ ಅಲ್ಲ, ವೇಸ್ಟ್ ಆಗುತ್ತಂತ ಕೊಯ್ದೆ ಹಾಗೆ ಬಿಡಲಿಕ್ಕಾಗಲ್ಲ. ಮತ್ತು ನಾವು ಜನರನ್ನು ಹಾಕ್ಕೊಂಡು ಕೊಯ್ತೀವಿ ಅಂದರೆ ಅದು ಡಬಲ್ ಕೆಲಸ ಆಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಸ್ವಲ್ಪ ಭತ್ತ ವೇಸ್ಟ್ ಆಗುತ್ತಂತ ಕೊಯ್ದು ಹಾಗೆ ಬಿಡಲಿಕ್ಕೆ ಸಹ ಆಗೋದಿಲ್ಲ. ಗದ್ದೆ ಎಲ್ಲ ತಿರುಗಿ ಸಾಕಾಯಿತು. ಇವಾಗ ಸೈಡಲ್ಲಿ ಬಂದು ಕೂತ್ಕೊಂಡೆ, ಅಂದರೆ ತಂಪಲಿದ್ರೆ ತಿರುಗ್ಬೋದಿತ್ತು ಅಲ್ಲೂ, ಅಂದರೆ ಭತ್ತ ಎಲ್ಲ ಬಿದ್ದಿರೋದು ಹೆಕ್ಕಿ ಎಲ್ಲ ಆ ಕಡೆ ಹಾಕ್ಬೋದಿತ್ತು, ಅಂದರೆ ಬಿಸಿಲು ಆಗಲ್ಲ ತಿರುಗಲಿಕ್ಕೆ. ಒಂದು ಗದ್ದೆ ಆಯಿತು ನಮ್ಮದು ಕೊಯ್ದು. 2 ಗದ್ದೆ ಸಹ ಕೊಯ್ದಾಯಿತು, ಭತ್ತ ರಾಶಿ ಹಾಕಿ ಹೋಗಿದೆ ನೋಡಿ. ಇಷ್ಟೇ ಭತ್ತ ಹಾಕಿದ್ದು ಈ ಸಲ ಕಮ್ಮಿ, ಅಂದರೆ ಹೋದ ವರ್ಷಕ್ಕಿಂತ ಈ ಸಲ ಭತ್ತ ಕಮ್ಮಿ. ಅಮ್ಮ ಭತ್ತ ಹರಡ್ತಾ ಇದ್ದಾರೆ, ಅಂದರೆ ಸ್ವಲ್ಪ ಚಂಡಿ ಇರೋದ್ರಿಂದ ಅದು ಬಿಸಿಲಿಗೆ ಒಣದರೆ ಸ್ವಲ್ಪ ಹೊತ್ಕೊಂಡು ಹೋಗುವಾಗ ಸ್ವಲ್ಪ ಹಗುರಾಗುತ್ತೆ, ಹಾಗಾಗಿ ಇದನ್ನು ಹರಡ್ತಾ ಇದ್ದಾರೆ. ಇವಾಗ ಅಂದರೆ ಬಿಸಿಲು ಹೋದ್ಮೇಲೆ, ಅಂದರೆ ಸಂಜೆ ಒಂದು 4, 4:15, 5 ಗಂಟೆ ಹಾಗೆ ಹೊತ್ತರೆ ಸರಿ ಆಗ್ತದೆ. ಇವಾಗ ಬಿಸಿಲಲ್ಲಿ ಹೊರಲಿಕ್ಕೂ ಸಹ ಜನ ಇಲ್ಲ, ಮತ್ತು ಹೊರಲಿಕ್ಕೂ ಸಹ ಆಗೋದಿಲ್ಲ. ಮತ್ತು ಇಲ್ಲಿ ಚೀಲಕ್ಕೆ ತುಂಬಿ ಇಟ್ಟು ಹೋಗುವ ಅಂತ, ಅಂದರೆ ಒಂದು ಚೀಲಕ್ಕೆ ತುಂಬಿ ಇಟ್ಟು ಕಟ್ಟಿ ಹೋದರೆ ಆಮೇಲೆ ಎಲ್ಲ ಒಟ್ಟಾದ ನಂತರ ಹೊರ್ಬೋದು. ಪಕ್ಕದ ಮನೆ ಗೆದ್ದೆ ಮತ್ತು ನಮ್ಮ ಮನೆ ಗೆದ್ದೆ ಉಂಟು ಹೊರಲಿಕ್ಕೆ. ಅವರು ಅರ್ಧ ದೂರ ಹೊತ್ಕೊಂಡು ಹೋಗಿ ಅವ್ರ ಮನೆಗೆ ಮತ್ತು ಗಾಡಿಯಲ್ಲಿ ತಗೊಂಡು ಹೋಗ್ತಾರೆ. ನಮ್ಮ ಮನೆಯಲ್ಲಿ ಅಂದರೆ ಗಾಡಿಯಲ್ಲಿ ತಗೊಂಡು ಹೋಗಲಿಕ್ಕೆ ಸುತ್ತ ಆಗ್ತದೆ, ಹೊತ್ಕೊಂಡು ಹೋದರೆ ಹತ್ತಿರ ಆಗ್ತದೆ, ಹಾಗಾಗಿ ಅಲ್ಲೊಂದು ತೋಡಿಗೆ ಸಂಕ ಹಾಕ್ಕೊಂಡು ಹೊತ್ಕೊಂಡು ಹೋಗುವ ಅಂತ. ಗಾಡಿಯಲ್ಲಿ ಹೋದರೂ ಸಹ ಹಾಗೆ ಅರ್ಧ ದೂರ ಹೊತ್ಕೊಂಡು ಹೋಗಬೇಕು, ಮತ್ತು ಇನ್ನು ಅರ್ಧ ದೂರಿಗೋಸ್ಕರ ಗಾಡಿ ಸುಮ್ಮನೆ ವೇಸ್ಟ್ ಅಲ್ವ. ಇದಾದರೆ ಒಂದೇ ಸಲ ಡೈರೆಕ್ಟು ಹೊತ್ಕೊಂಡು ಹೋಗ್ಬೋದು. ನಮ್ದು ಆಗಿದೆ, ಅಂದರೆ ಅರ್ಧ ಚೀಲ ಕೊಟ್ಟಿದ್ದು ಹೊತ್ಕೊಂಡು ಹೋಗ್ಲಿಕ್ಕೆ ವಜ್ಜೆ ಆಗ್ತದೆ, ಆಗಲ್ಲ ಅಂತ ಅರ್ಧ ಭತ್ತ ತುಂಬಿದ್ವಿ. ಟೋಟಲಾಗಿ 14 ಚೀಲ ಆಯಿತು. 14 ಚೀಲ ಭತ್ತ ಆಯಿತು. ಇದನ್ನು ಹೊತ್ಕೊಂಡು ಹೋಗೋದೇ ಒಂದು ಕಷ್ಟ ಇವಾಗ ಕೊಯ್ದು ಹೊತ್ತು ಎಲ್ಲ ಆಯಿತು. ಆವಾಗ ಇಡೀ ಬೈಲ್, ಅಂದರೆ ಭತ್ತ ಎಲ್ಲ ಇದ್ದಿತ್ತು. ಇವಾಗ ನೋಡಿ ಖಾಲಿ ಎಲ್ಲ ಖಾಲಿ, ಬರೀ ಹುಲ್ಲು ಮಾತ್ರ. ಎಲ್ಲರೂ ಸಹ ಭತ್ತ ಹೊತ್ಕೊಂಡು ಹೋಗ್ತಾ ಇದ್ರು. ನಮ್ಮನೆ ಭತ್ತ ಸಹ ಈಗ ಹೊತ್ತಾಯಿತು ಜಸ್ಟ್.
ಕೊಯ್ಯೋದಕ್ಕಿಂತ ಹೊರೋದೇ ದೊಡ್ಡ ಕೆಲಸ. ಇಲ್ಲಿಂದ ಅಲ್ಲಿಗೆ ಮನೆಗೆ ಭತ್ತ ಹೊರೋದೇ ಕಷ್ಟ. ಮತ್ತು ಇನ್ನೊಂದು ಹುಲ್ಲು ಮಾಡೋದುಂಟು. ಅಂದರೆ ಇನ್ನೊಂದು 2 ದಿನ ಬಿಟ್ಟು, ಇದು ಹುಲ್ಲೆಲ್ಲ ಚೆಂಡಿ ಇರೋದ್ರಿಂದ 1-2 ದಿನ ಬಿಟ್ಟು ಬರುತ್ತೆ ಅನ್ಸುತ್ತೆ ಹುಲ್ಲು ಮಾಡ್ಲಿಕ್ಕೆ ಮಿಷನ್. ಅದು ಸಹ ಮಿಷನ್ ಪಿಂಡಿ. ಮತ್ತು ಅದನ್ನೊಂದು ಹೊತ್ಕೊಂಡು ಹೋಗೋದಿತ್ತು. ಇನ್ನು ಎಲ್ರದ್ದು ಸಹ ಆಯಿತು, ಇಡೀ ಬೈಲ್ ಪೂರ್ತಿ. ಒಂದಿನದೊಳಗೆ ಇಡೀ ಬೈಲ್ ಖಾಲಿ ಆಯಿತು. ಆದರೆ ಮೊದಲೆಲ್ಲ ಕತ್ತಿಯಲ್ಲಿ ಕೊಯ್ಯುವಾಗ ಒಂದು 15 ದಿನ ಬೇಕಾಗ್ತಿತ್ತು ಈ ಬೈಲ್ ಇಡೀ ಖಾಲಿ ಆಗಲಿಕ್ಕೆ. ಆದರೆ ಇವತ್ತು 1 ದಿನದೊಳಗೆ ಖಾಲಿ ಆಯಿತು. ಬೆಳಿಗ್ಗೆ ಮಿಷನ್ ಬಂದಿತ್ತು, ಇವಾಗ ಸಂಜೆ ಆಗೋದ್ರೊಳಗೆ ಎಲ್ಲ ಕೊಯ್ದಾಯಿತು. ಹಾಗೆ ನಮ್ಮಿಂದ ಸಹ 3/4 ಗಂಟೆ ಆಯಿತು. ಅಂದರೆ 2 ಗದ್ದೆ, ಒಂದು 20 ಆನೆ, ಒಂದು 10 ಆನೆ. 3/4 ಗಂಟೆ, 1800 ರೂಪಾಯಿ. ಗಂಟೆಗೆ 2400 ಅಂತೆ. 1800 ಆಯಿತು. ಮತ್ತು ಮಿಷನಿನ ದುಡ್ಡು ಅಂತ ಅಂದರೆ ಇದಕ್ಕೆ ಗದ್ದೆ ಕೊಯ್ಲು ಮಿಷನಿಗೆ 1800 ಆಯ್ತು 2 ಗದ್ದೆ. ಇದಕ್ಕೆ ಹುಲ್ ಪಿಂಡಿ ಮಾಡೋದೇನು ಕಷ್ಟ ಇಲ್ಲ, ಅದು ಹೊದ್ಕೋಬೋದು. ಇದರಷ್ಟು ವಜ್ಜಿ ಇರೋದಿಲ್ಲ, ಅದು ಹಗುರ ಇರೋದು. ಒಂದು 20-25 ಪಿಂಡಿ ಆಗ್ಬೋದು. ಇನ್ನಿತ್ತು ಆ ಭತ್ತನ ಬಿಸಿಲಿ ಹಾಕಿ ಒಣಸಿ ಅದನ್ನು ಬೀಸಬೇಕಾ ನಾವು ಮನೇಲಿ ಗೆರ್ಸಿ ತಕ ಬೀಸೋದು. ಆಮೇಲೆ ಅದನ್ನ ಮಿಲ್ಲಿ ಹಾಕಿ ಅಕ್ಕಿ ಮಾಡ್ಕೋಬೇಕು. ಇಲ್ಲ, ಇಲ್ಲಿ ಮಿಷನ್ ಎಲ್ಲ ಕೊಡು ಬೀಸು, ಗೆರ್ಸಿ ತಕೋ ಬೀಸು. ಮಿಲ್ಲಿಗೆ ಅಕ್ಕಿ ಮಾಡಿ ಕೊಡ್ತಾರೆ. ಮಿಲ್ಲಿ ಕೊಟ್ಟರೆ ಅಕ್ಕಿ ಮಾಡ್ಕಿದ್ರು ಫಸ್ಟೇ ನಾವು ಬಿಸಿಲಿ ಒಣಸಿ ಆಮೇಲೆ ಗೆರ್ಸಿ ತಗೊಂಡು ಅದ್ರ ಮೇಲೆ ಇದು ಚಟ್ಟ ಮತ್ತು ಬೇರೆ ಇದ್ದದೆಲ್ಲ ಅದನ್ನೆಲ್ಲ ಗೆರ್ಸಿ ತಕ ಬೀಸ್ಕ, ಆ ನಂತರ ಅಕ್ಕಿ ಕೊಡೋದು. ಎಷ್ಟು ಕೆಲಸ ಇತ್ತು. ಒಂದು ಅಕ್ಕಿ ಊಟ ಮಾಡ್ಕಿದ್ರೆ ಅನ್ನ ಮಾಡ್ಕೊಂಡು. ಇನ್ನಾಯ್ತು ಈ ವರ್ಷದ ಗದ್ದೆ ಮುಗಿದ್ದೀನಿ. ನೆಕ್ಸ್ಟ್ ಇಯರ್ ಬಾ ಅಲ್ಲಿ ಹಾಗೆ ಕಟ್ಟಿ ಬಾ. ಇಲ್ಲೊಂದು ತೋಡುಂಟು, ಹಾಗೆ ಆ ತೋಡಿಗೆ ಸಂಕ ಹಾಕೋಣ. ನಮ್ಮ ಮನೆ ಓಲ್ಲುಂಟು, ಅಲ್ಲಿಂದ ಅಲ್ಲಿ ತನಕ ಹೊತ್ಕೊಂಡು ಹೋಯ್ಕ.